ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಅನುಮತಿ ವಿಚಾರದಲ್ಲಿ ಶಾಂತಿ ಸಭೆ ನಡೀತಾ ಇತ್ತು. ಕಲಬುರಗಿ ಡಿಸಿ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸಭೆ ಇದು. ಕಲಬುರಗಿ ಡಿಸಿ ಕಚೇರಿಯಲ್ಲಿ ಸಭೆ ನಡೀತಾ ಇತ್ತು. ಈ ವೇಳೆ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಜಿಲ್ಲಾಧಿಕಾರಿ ಮುಂದೇನೆ ಸಭೆಯಲ್ಲಿ ಹಲ್ಲೆಗೆ ಯತ್ನ ನಡೆದಿದೆಯಾ? ಹಾಗಾದ್ರೆ ನನ್ನ ಮೇಲೆ ಹಲ್ಲೆಗೆ ಯತ್ನ ಅಂತ ಅಂಬಾರಾಯ ಅಷ್ಟಗಿ ಅನ್ನುವಂಥ ವ್ಯಕ್ತಿ ಆರೋಪವನ್ನು ಮಾಡಿದ. ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾದ ಉಪಾಧ್ಯಕ್ಷರು ಅಂಬಾರಾಯ ಅಷ್ಟಗಿ ಅವರು ಜಿಲ್ಲಾಧಿಕಾರಿಯ ಎದುರಿಗೆ ಹಲ್ಲೆಗೆ ಯತ್ನ ಆಯ್ತಾ? ಹಾಗಾದ್ರೆ ಆರ್ಎಸ್ಎಸ್ ಪರ ಚರ್ಚೆಗೆ ಆಗಮಿಸಿದ್ರು ಅಂಬಾರಾಯ ಅಷ್ಟಗಿ. ರಾಜ್ಯ ಬಿಜೆಪಿಯ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಸಚಿವ ಪ್ರಿಯಾಂಕ್ ಖರ್ಗೆ ಕೈವಾಡ ಅಂತ ಅಂಬಾರಾಯ ಆರೋಪವನ್ನ ಮಾಡಿದ್ದಾರೆ. ಸಚಿವರ ಕುಮ್ಮಕ್ನಿಂದಲೇ ನನ್ನ ಮೇಲೆ ಹಲ್ಲೆ ಯತ್ನ ಆಗಿದೆ, ನನಗೆ ಜೀವ ಬೆದರಿಕೆ ಸಹ ಹಾಕಲಾಗಿದೆ ಅಂತ ಗಂಭೀರ ಆರೋಪವನ್ನ ಮಾಡಿರು. ಈ ಶಾಂತಿ ಸಭೆಯ ಆರಂಭದಲ್ಲಿನೇ ಒಂದಿಷ್ಟು ಜಟಾಪಟಿಗಳು ನಡೀತಾ ಇತ್ತು. ಜಿಲ್ಲಾಧಿಕಾರಿಯ ಕಚೇರಿಯ ಹೊರಭಾಗದಲ್ಲೂ ಕೂಡ ದಲಿತ ಮುಖಂಡರು ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಮಧ್ಯೆ ವಾಗ್ವಾದ ನಡೆದಿತ್ತು. ಬೆಳಗ್ಗೆ ಒಳಗಡೆ ಕೂಡ ಹಲ್ಲೆಗೆ ಯತ್ನ ಆಗಿದೆ ಅಂತ ಬಿಜೆಪಿಯ ಎಸ್ಸಿ ಮೋರ್ಚಾದ ಉಪಾಧ್ಯಕ್ಷ ಅಂಬಾರಾಯ ಗಂಭೀರ ಆರೋಪವನ್ನ ಮಾಡಿದ. ಆರ್ಎಸ್ಎಸ್ ಪರವಾಗಿ ಚರ್ಚೆಗೆ ಬಂದಿದ್ದು, ಆದ್ರೆ ಪ್ರಿಯಾಂಕ್ ಖರ್ಗೆ ಅವರ ಕೈವಾಡ ಇದೆ, ಅವರ ಕುಮ್ಮಕ್ಕಿನಿಂದಾನೆ ಅವರ ಬೆಂಬಲಿಗರು ನನ್ನ ಮೇಲೆ ಹಲ್ಲೆಗೆ ಯತ್ನ ನಡೆಸಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ. ಡಿಸಿ ಅವರ ಸಮ್ಮುಖದಲ್ಲಿನೇ ನಡೀತಾ ಇದ್ದಂತ ಸಭೆಯಲ್ಲಿ ಡಿಸಿ ಎದುರಲ್ಲಿನೇ ಹಲ್ಲೆ ಯತ್ನ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿದೆ. ಸದ್ಯ ಲಾಠಿ ಬಿಟ್ಟು ಪಥಸಂಚಲನ ಮಾಡ್ತೀರೇನು ಹೇಳ್ರಿ, ನೀವು ಭಗವಾ ಧ್ವಜ ಬಿಟ್ಟು ಪಥಸಂಚಲನ ಮಾಡ್ತೀರೇನು ಹೇಳ್ರಿ, ನೀವು ರಾಷ್ಟ್ರೀಯ ಧ್ವಜ ಹಿಡ್ಕೊಂಡು ಪಥಸಂಚಲನ ಮಾಡ್ರಿ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅವ್ರದ್ದೇ ಆದಂಥ ಸಂಘಟನೆಗಳಿಗೆ ಅವ್ರದ್ದೇ ಆದಂಥ ಸಿದ್ಧಾಂತ ಇದೆ. ಅದ್ರ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ಜಿಲ್ಲಾ ಆಡಳಿತ ಮತ್ತು ನ್ಯಾಯಾಲಯ ಏನು ನಿರ್ದೇಶನ ಕೊಡ್ತದ ಕಾನೂನಿನ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಕಾನೂನು ಏನು ಹೇಳಿದ್ರು ಕಾನೂನಿನ ಅಡಿಯಲ್ಲಿ ಯಾವುದೇ ನಿರ್ದೇಶನ ಕೊಟ್ಟರು ನಾವು ಪಾಲನೆ ಮಾಡ್ತೀವಿ. ನೀವು ಯಾರು ಹೇಳೋರು ನಮ್ಗೆ? ನಿಮ್ಮ ವಾದ ಏನದ ನೀವು ಜಿಲ್ಲಾಡಳಿತಕ್ಕೆ ಹೇಳ್ರಿ, ನಮಗೆ ಹೇಳ್ಬೇಡ್ರಿ. ನಿಮ್ಮ ಅಭಿಪ್ರಾಯ ಜಿಲ್ಲಾಡಳಿತಕ್ಕೆ ತಿಳಿಸ್ರಿ ಅಂತ ಹೇಳಿದಾಗ ಕೆಲವು ಜನ ನನ್ನ ಮೇಲೆ ಮುಗಿಬಿದ್ರು. ಅದು ಅಲ್ಲಿ ಅವ್ರು ಯಾರೂ ಸಂಘಟನೆದವ್ರಲ್ಲ, ತಾವು ಮಾಧ್ಯಮದವ್ರು ಇದ್ದೀರಿ, ತಾವು ಸಾಕಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಲತ್ತೀರಿ, ನಿಮಗೂ ಗೊತ್ತಿದೆ. ಇದು ಪ್ರಿಯಾಂಕನ ಇನ್ವೆಸ್ಟಿಗೇಷನ್ ಮೇಲೆ ನಡೆದವು. ಜಿಲ್ಲಾ ಉಸ್ತುವಾರಿ ಮಂತ್ರಿದು ಏನದ ಹಿಟ್ಲರ್ ಶಾಹಿ ಪದ್ಧತಿ ಅದ ಅವ್ರದ್ದು. ಅವ್ರು ಹೇಳೋದೇ ಕೇಳಬೇಕು, ಅವರು ಅಂದುದೇ ನಡಿಬೇಕು. ಲಾಠಿ ಬಿಟ್ಟು ಪಥಸಂಚಲನ ಮಾಡ್ತೀರೇನು ಹೇಳ್ರಿ, ನೀವು ಭಗವಾ ಧ್ವಜ ಬಿಟ್ಟು ಪಥಸಂಚಲನ ಮಾಡ್ತೀರೇನು ಹೇಳ್ರಿ, ನೀವು ರಾಷ್ಟ್ರೀಯ ಧ್ವಜ ಹಿಡ್ಕೊಂಡು ಪಥಸಂಚಲನ ಮಾಡಿರಿ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅವ್ರದ್ದೇ ಆದಂಥ ಸಂಘಟನೆಗಳಿಗೆ ಅವ್ರದ್ದೇ ಆದಂಥ ಸಿದ್ಧಾಂತ ಇದೆ. ಅದ್ರ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ಜಿಲ್ಲಾ ಆಡಳಿತ ಮತ್ತು ನ್ಯಾಯಾಲಯ ಏನು ನಿರ್ದೇಶನ ಕೊಡ್ತದ ಕಾನೂನಿನ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಕಾನೂನು ಏನು ಹೇಳಿದ್ರು ಕಾನೂನಿನ ಅಡಿಯಲ್ಲಿ ಯಾವುದೇ ನಿರ್ದೇಶನ ಕೊಟ್ಟರು ನಾವು ಪಾಲನೆ ಮಾಡ್ತೀವಿ. ನೀವು ಯಾರು ಹೇಳೋರು ನಮ್ಗೆ? ನಿಮ್ಮ ವಾದ ಏನದ ನೀವು ಜಿಲ್ಲಾಡಳಿತಕ್ಕೆ ಹೇಳ್ರಿ, ನಮಗೆ ಹೇಳ್ಬೇಡ್ರಿ. ನಿಮ್ಮ ಅಭಿಪ್ರಾಯ ಜಿಲ್ಲಾಡಳಿತಕ್ಕೆ ತಿಳಿಸ್ರಿ ಅಂತ ಹೇಳಿದಾಗ ಕೆಲವು ಜನ ನನ್ನ ಮೇಲೆ ಮುಗಿಬಿದ್ರು. ಅದು ಅಲ್ಲಿ ಅವ್ರು ಯಾರೂ ಸಂಘಟನೆದವ್ರಲ್ಲ, ತಾವು ಮಾಧ್ಯಮದವ್ರು ಇದ್ದೀರಿ, ತಾವು ಸಾಕಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಲತ್ತೀರಿ, ನಿಮಗೂ ಗೊತ್ತಿದೆ. ಇದು ಪ್ರಿಯಾಂಕನ ಇನ್ವೆಸ್ಟಿಗೇಷನ್ ಮೇಲೆ ನಡೆದವು. ಜಿಲ್ಲಾ ಉಸ್ತುವಾರಿ ಮಂತ್ರಿದು ಏನದ ಹಿಟ್ಲರ್ ಶಾಹಿ ಪದ್ಧತಿ ಅದ ಅವ್ರದ್ದು. ಅವ್ರು ಹೇಳೋದೇ ಕೇಳಬೇಕು, ಅವರು ಅಂದುದೇ ನಡಿಬೇಕು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ನಡೆಸ್ತಾ ಇದ್ದಿದ್ದೇ ಶಾಂತಿ ಸಭೆ, ಆದ್ರೆ ಈ ಸಭೆನೇ ಗಲಾಟೆಗೆ ರೀಸನ್ ಆಗ್ಬಿಟ್ಟಂಗೆ ಕಾಣಿಸ್ತಾ ಇದೆ. ಒಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಅಂಬಾರಾಯ ಅವರು. ಆದ್ರೆ ಇದ್ರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಕುಮ್ಮಕ್ನಿಂದಾನೇ ಹಲ್ಲೆ ಆಗಿದೆ, ನನ್ನ ಮೇಲೆ ಯತ್ನ ಆಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಆ ಕಡೆಯಿಂದ ಏನಾದರೂ ಕ್ಲಾರಿಫಿಕೇಶನ್ ಸಿಗ್ತಾ ಇದೆಯಾ? ಹೌದು ಅರುಣ್, ಏನಂತಂದರೆ ಕಲಬುರಗಿ ಚಿತ್ತಾಪುರ್ನಲ್ಲಿ RSS ಪಥಸಂಚಲನ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಚಿತ್ತಾಪುರ್ನಲ್ಲಿ ಪಥಸಂಚಲನ ಮಾಡುವಂತೆ ಆಗ್ರಹಿಸಿ 10 ಸಂಘಟನೆಗಳು ನಮಗೆ ಪರವಾನಗಿ ಕೊಡಬೇಕಂತ ಹೇಳಿದರು. ಈಗ ಹೈಕೋರ್ಟ್ ಪೀಠದ ನಿರ್ದೇಶನದಂತೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಆ ಶಾಂತಿ ಸಭೆ ಈಗ ಅಶಾಂತಿಯಲ್ಲಿ ಮುಕ್ತಾಯವಾಗಿರುವಂಥದ್ದು. ಆ ಶಾಂತಿ ಸಭೆಯಲ್ಲಿ ಏನಂತಂದರೆ ದಲಿತ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಅಲ್ಲದೆ RSSನ ಮುಖಂಡ, ಏನು BJP ಮುಖಂಡ ಮತ್ತು RSS ಕಾರ್ಯಕರ್ತರ
ಅಂಬಾರಿ ಅಷ್ಟಿಗೆ ಮಧ್ಯೆ ವಾಗ್ವಾದ ಆಗಿರುವಂಥದ್ದು, ಈ ಗಲಾಟೆ ಆಗಿದೆ. ಏನಂತಂದರೆ RSSನವರು ಪಥಸಂಚಲನ ಮಾಡ್ತಾರೆ. ಪಥಸಂಚಲನ ಮಾಡುವಂಥ ಸಂದರ್ಭದಲ್ಲಿ ಲಾಠಿಗಳನ್ನ ಹಿಡಿಬಾರ್ದು, ಲಾಠಿಯ ಬದಲಾಗಿ ಏನು ನಮ್ಮ ರಾಷ್ಟ್ರದ ಧ್ವಜ ಮತ್ತು ಸಂವಿಧಾನದ ಪೀಠಿಗೆ ಇಟ್ಕೊಂಡವರು ಪಥಸಂಚಲನ ಮಾಡಲಿ, ನಾವು ಯಾವುದೇ ರೀತಿ ಅಭ್ಯಂತರ ಇಲ್ಲ, ನಮಗೊಂದು ದಿವಸ ಅವರಿಗೊಂದು ದಿವಸ ನಮಗೆ ಅವಕಾಶವನ್ನು ಕೊಡಿ ಅಂತೇಳಿ ದಲಿತ ಸಂಘಟನೆಗಳು ಏನು ಜಿಲ್ಲಾಧಿಕಾರಿಗೆ ಹೇಳಿದರು. ಆ ಸಂದರ್ಭದಲ್ಲಿ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂಥ ಅಂಬಾರಿ ಅಸ್ಟಿಗೆ ಅವರು ನಮಗೆ ಏನಂತಂದರೆ ನಮ್ಮದೇ ಆದಂಥ ಸಂಘಟನೆ ಇದೆ, ಸಂವಿಧಾನದ ನಮಗೆ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಕೊಟ್ಟಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮದು ಏನು ಧ್ವಜಗಳಿದ್ದಾವೆ, ನಮ್ಮದೇನು ಪರಂಪರೆ ಇದೆ ಅದನ್ನು ನಾವು ಮಾಡ್ತೀವಿ. ನಿಮ್ದು ಏನೇ ತಕರಾರಿದ್ರು ಕೂಡ ನೀವು ಜಿಲ್ಲಾಧಿಕಾರಿಗೆ ಹೇಳಬೇಕು, ನಮ್ಮನ್ನು ಹೇಳಬಾರ್ದು ಅಂತಂದ ಸಂದರ್ಭದಲ್ಲಿ ಅವರ ಇಬ್ಬರ ಮಧ್ಯೆ ಈಗ ವಾಗ್ವಾದ ಆಗಿರುವಂಥದ್ದು. ವಾಗ್ವಾದ ಆಗಿ ಸಭೆ ಅಷ್ಟಕ್ಕೆ ಮೊಟಕುಗೊಳಿಸಿ ಎಲ್ಲರೂ ಕೂಡ ಆಚೆ ಬಂದಿರುವಂಥದ್ದು. ಈಗ ಮತ್ತೆ ಏನಂತಂದರೆ ಜಿಲ್ಲಾಧಿಕಾರಿಗಳು ಈಗ ಹೈಕೋರ್ಟ್ಗೆ ಏನು ವರದಿಯನ್ನು ಸಲ್ಲಿಸಿರೋ ನಾಡಿದ್ದು 30ನೇ ತಾರೀಕು ಮತ್ತೆ ಈಗ ಈ RSS ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ ನಡೆಯಲಿದೆ. ಈ ಒಂದು ಗಲಾಟೆಯಲ್ಲಿ ಏನಂತಂದರೆ ಸಾಕಷ್ಟು ಏನಂತಂದರೆ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದರು. ಅಲ್ಲದೆ ಇವರೆಲ್ಲರೂ ಕೂಡ ಪ್ರಿಯಾಂಕಾ ಏನು ಬೆಂಬಲಿಗಿದ್ದಾರೆ, ಸಚಿವರು ಬೆಂಬಲಿಗಿದ್ದಾರೆ. ಹಾಗಾಗಿ ನನ್ನ ಮೇಲೆ ಹಲ್ಲೆಗೆ ಮುಂದಾಗಿದ್ದರು. ನನಗೇನಾದರೂ ಆದರೆ ಅವರೇ ಕಾರಣ ಅಂತೇಳಿ ಈಗ ಗಂಭೀರವಾಗಿ ಏನು ಅಂಬಾರಿ ಅಷ್ಟಿಗೆ ಅವರು ಆರೋಪ ಮಾಡಿರುವಂಥದ್ದು. ಆದರೆ ಈ ಶಾಂತಿ ಸಭೆಯಲ್ಲಿ ಏನಂತಂದರೆ ಅಂಬಾರಿ ಅಷ್ಟಿಗೆ ಅವರು ಈ ರೀತಿ ಒಂದು ಗಲಾಟೆ ಮಾಡೋಕ್ಕೆ ಅವರೇ ಕಾರಣ. ನಾವು ಎಲ್ಲರೂ ಕೂಡ ಶಾಂತಿಯುತವಾಗಿ ಮಾಡ್ತಾ ಇದ್ವಿ. RSSನವರು ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ರು. ನಾವು ಮಾತಾಡುವಂಥ ಸಂದರ್ಭದಲ್ಲಿ ಈ ರೀತಿ ಅವರು ಹೇಳಿದರೆ ಎಲ್ಲರೂ ಕೂಡ ಅನುಕೂಲ ಆಗಿ ಹೋಗಬಹುದಿತ್ತು. ಆದರೆ ನಾವು ಲಾಠಿ ಹಿಡ್ಕೊಂಡೇ ಏನು ಪಥಸಂಚಲನ ಮಾಡ್ತೀವಿ ಅಂತ ಪಟ್ಟು ಹಿಡಿದಂಥ ಸಂದರ್ಭದಲ್ಲಿ ಈ ರೀತಿಯ ಗಲಾಟೆ ಆಯಿತು ಅಂತ ಹೇಳಿ ಈಗ ದಲಿತ ಸಂಘಟನೆಗಳು ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ಆದರೆ ಈ ಒಂದು ಶಾಂತಿ ಸಭೆ ಈಗ ಅಶಾಂತಿಯಲ್ಲಿ ಮುಕ್ತಾಯವಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೂಪಕ್ಕೆ ಹೋಗುತ್ತೆ ಅನ್ನೋದೀಗ ಕುತೂಹಲನ ಮೂಡಿಸಿರುವಂಥದ್ದು. ಈ ಒಂದು ವೇಳೆ RSS ಪಥಸಂಚಲನಕ್ಕೆ 2ನೇ ತಾರೀಕು ಪರವಾನಗಿ ಏನಾದರೂ ಕೊಟ್ಟರೆ ಅವತ್ತು ಕೂಡ ನಾವು ಅಲ್ಲಿ ಪಥಸಂಚಲನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಲಾಠಿ ಹಿಡಿದು ನಾವು ಪಥಸಂಚಲನ ಮಾಡದಿದ್ದರೆ ನಾವು ಅದಕ್ಕೆ ಅವಕಾಶನ ಕೊಡಲ್ಲ ಅನ್ನೋ ಒಂದು ಮಾತು ಕೂಡ ಈಗ ದಲಿತ ಸಂಘಟನೆ ಹೇಳ್ತಾ ಇರುವಂಥದ್ದು. ಅಲ್ಲದೆ ಈಗ ಏನಂತಂದರೆ ಹೈಕೋರ್ಟ್ನಲ್ಲಿ ಈ ಒಂದು ವಿಷಯ ಇರುವುದರಿಂದ ಹೈಕೋರ್ಟ್ ಯಾವ ರೀತಿ ನಿರ್ದೇಶನವನ್ನು ಕೊಡುತ್ತೆ, ಯಾರಿಗೆ ಪಥಸಂಚಲನಕ್ಕೆ ಅವಕಾಶನ ಕೊಡುತ್ತೆ ಅಥವಾ ಅವಕಾಶನ ಕೊಡಲು ಕೂಡ ನಿರಾಕರಣೆ ಮಾಡುತ್ತಾ ಅನ್ನೋದು ಈಗ ಕುತೂಹಲ ಮೂಡಿಸಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗೆ. ಇನ್ನು ಅಂಬಾರಾಯ ಅಷ್ಟಗಿ ವಿರುದ್ಧ ದಲಿತ ಸಂಘಟನೆಗಳು ಕೂಡ ಗರಂ ಆಗಿದ್ದಾವೆ. ಶಾಂತಿ ಸಭೆಯನ್ನ ಹಾಳು ಮಾಡಿದ್ದಾರೆ ಅಂಬಾರಾಯ್ ಅಷ್ಟಗಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದಲಿತ ಸಂಘಟನೆಯ ಮುಖಂಡರು. ಶಾಂತಿ ಸಭೆ ನಡೀತಾ ಇತ್ತು, ಅದನ್ನ ಹಾಳು ಮಾಡಿದ್ದಾರೆ ಇವರು ಅಂತ ಆಕ್ರೋಶ ವ್ಯಕ್ತ ಆಗಿದೆ. ಲಾಠಿ ಬಿಟ್ಟು ರಾಷ್ಟ್ರಧ್ವಜ ಸಂವಿಧಾನ ಪೀಠಿಗೆ ಹಿಡಿಯಲಿ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಲಾಠಿ ಹಿಡಿದು ಪಥಸಂಚಲನಕ್ಕೆ ದಲಿತ ಸಂಘಟನೆಗಳ ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಶಾಂತಿ ಸಭೆಯಲ್ಲಿ ಪಥಸಂಚಲನಕ್ಕಾಗಿ ಮೂಡಿದ ಒಮ್ಮತ ಸಭೆ ಮೊಟಕುಗೊಳಿಸಲಾಗಿದೆ. ಸಂಘಟನೆಗಳ ಲಿಖಿತ ವರದಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ DC. ಈ ಶಾಂತಿ ಸಭೆಯನ್ನ ನಡೆಸಿ ಆ ವರದಿಯನ್ನ ಕೋರ್ಟ್ಗೆ ಕೊಡಬೇಕಾಗಿತ್ತು. ಆದರೆ ಜಿಲ್ಲಾಧಿಕಾರಿ ಕಚೇರಿಯ ಹೊರಗೆ ಮತ್ತು ಒಳಗೆ ಬರೀ ಗದ್ದಲ ಗಲಾಟೆಯಲ್ಲಿನೇ ಇವತ್ತಿನ ಶಾಂತಿ ಸಭೆ ಅಶಾಂತಿ ಸಭೆಯಾಗಿ ಮಾರ್ಪಾಡಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿಯ ಕಚೇರಿಗೆ ಈ ಬಗ್ಗೆ ಈ ಸಭೆ ನಂತರದಲ್ಲಿ ಒಂದಿಷ್ಟು ಹಲ್ಲೆಗಳಾಗಿದೆ, ಗಲಾಟೆಗಳಾಗಿದೆ ಅಂತ ಆರೋಪಗಳು ಪ್ರತ್ಯಾರೋಪಗಳು ಕೂಡ ನಡೀತಾ ಇದೆ. ಈ ಎಲ್ಲ ವರದಿಗಳನ್ನು ಕೂಡ ಸಂಘಟನೆಗಳ ಲಿಖಿತ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ DC ಅವರು ಕೂಡ. ದಲಿತ ಮುಖಂಡರನ್ನ ನಮ್ಮ ಪ್ರತಿನಿಧಿ ಅರುಣ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಈ ಸಂದರ್ಭದಲ್ಲಿ ನೋಡೋಣ. ಚಿತ್ತಾಪುರ್ನಲ್ಲಿ ಪಥಸಂಚಲನಕ್ಕೆ ಅವಕಾಶನ ಕೋರಿ ಅರ್ಜಿನ ಸಲ್ಲಿಸಿದಂಥ ವಿವಿಧ ಸಂಘಟನೆಗಳಿಗೆ ಇವತ್ತು ಶಾಂತಿ ಸಭೆಯನ್ನು ಜಿಲ್ಲಾಧಿಕಾರಿಗೆ ಕರೆದರು. ಈ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈಗ ಶಾಂತಿ ಸಭೆಯನ್ನು ಮುಕ್ತಾಯವಾಗಿರುವಂಥದ್ದು. ಈಗ ಎಲ್ಲ ಸಂಘಟನೆ ಮುಖಂಡರು ಬಂದರೆ ಅವರನ್ನೇ ಮಾತಾಡ್ಸೋಣ. ಸರ್, ಶಾಂತಿ ಸಭೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಆಫೀಸರ್ಗಳಿದ್ದರು. ಎಲ್ಲ ಸಂಘಟನೆದವರಿಗೆ ಒಬ್ಬ ಸಂಘಟನೆಯಿಂದ 3 ಜನರಿಗೆ ಬರೋಕ್ಕೆ ಹೇಳಿದರು. 3 ಜನರು ನಾವು ಹೆಸರು ಆಧಾರ್ ಕಾರ್ಡ್ಗೆ ಸಾಥ್ ಸಂಘಟನೆ ಲೆಟರ್ಗೆ ಸಾಥ್ ನಾವು ಹೋಗಿ ಕುಂತಾಗ ಅನ್ಕರೆ ವಿಚಾರಣೆ ನಡೆಸಿದ್ರು. ಅವರು ಎಲ್ಲ ಸಂಘಟನೆದವ್ರು ವಿಚಾರಣೆ ಆದ ನಂತರ ಲಾಸ್ಟ್ ಫೈನಲಿಗೆ ಏನು ಬಂತಪ್ಪ ಅಂತಂದ್ರೆ DC ಮೇಡಮ್ ಅವ್ರು ಏನು ಕೇಳಿದ್ರು ಅಂದ್ರೆ, ಇಲ್ಲ ನಿಮಗೆ ಡೇಟ್ ಚೇಂಜ್ ಮಾಡಿಕೊಟ್ರೆ ನಡೀತದ ಅಂತ ಕೇಳಿದ್ರು. ಸರಿ ಮೇಡಮ್, ನೀವು ಡೇಟ್ ಚೇಂಜ್ ಮಾಡಿ ಕೊಡ್ತೀರ ಅಂದ್ರೆ ಅದಕ್ಕೆ ಒಪ್ಪಿಗೆ ಅದ, ಅದ್ರ ನಮ್ಮದೊಂದು ರಿಕ್ವೆಸ್ಟ್ ಅದ ಅಂತ ಹೇಳಿದ್ವಿ ನಾವು. ಹೇಳಿ ಏನಂತಂದಾಗ, ಏನು ಈ RSSದವ್ರ ಫಸ್ಟ್ ಅವ್ರದ್ದು ರಿಜಿಸ್ಟರ್ ಸಂಘಟನೆ ಅಲ್ಲ, ಒಂದು ಮಾಡ್ತಾರಪ್ಪ ಅಂತಂದ್ರೆ ಓಕೆ ಪರ್ಮಿಷನ್ ಕೊಡ್ತೀರಂದ್ರೆ ಕೋರ್ಟಿಗೆ ಬಿಟ್ಟಿದ್ದು ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದು ಕೂಡ್ರಿ. ಕೊಟ್ಟಾಗ ಅನ್ಕರ್ ಅವ್ರ ಕೈಯಾಗ ಕೋಲ್ ಇರಬಾರ್ದು, ಲಾಠಿ ಇರಬಾರ್ದು. ಆ ಲಾಠಿ ಬಿಟ್ಟು ರಾಷ್ಟ್ರ ಧ್ವಜ ಹಿಡ್ಕೊಂಡು ಆನಂತರ ಸಂವಿಧಾನ ಪೀಠಿಕೆ ಬುಕ್ ಹಿಡ್ಕೊಂಡು ಅವರು ಪದಸಂಚಲನವನ್ನು ಮಾಡಿ ಅವ್ರಿಗೆ ನಾವೇ ವೆಲ್ಕಮ್ ಮಾಡ್ತೀವಿ ಅನ್ನೋಂಥ ಮಾತು ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆವು. ಹೇಳಿದಾಗ ಹೋಗಿ ಅಂಬಾರಾಯ ಅಷ್ಟಿಗೆ ಅನ್ನೋರು ಎದ್ದು ತೊಗೊಂಡು
ಇಲ್ಲ ನಾವು ಇದು ಮಾಡಿ ತೀರ್ತೀವಿ, ಹಾಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಮಾತಾಡಿದಾಗ ಅವ್ರಿಗೆ ನಮಗೆ ಮಾತಿನ ಚಕಮಕಿ ಆದಾಗ ಮುಂದನಕಾರ ಸಭೆ ಇಲ್ಲಿಗೆ ಡ್ರಾಪ್ ಆಗ್ಯದ. ಮುಂದನಕಾರ ಹೇಳ್ತೀವಿ ನಿಮಗೆ ಅಂತೇಳಿ DC ಮೇಡಮ್ ಅವ್ರು ಹೇಳಿದ್ದಾರೆ. ಇವಾಗ ಯಾವ ನಿರ್ಧಾರ ಆಗಿಲ್ಲ. ಈ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈಗ ಇದು ನಡೀತು ಸರ್, ತಮಗೆಲ್ಲರಿಗೂ ಕೂಡ ಶಾಂತಿ ಸಭೆನ ಕರೆದಿದ್ರು. ಆ ಶಾಂತಿ ಸಭೆಯಲ್ಲಿ ಅಶಾಂತಿ ಆಗ್ಲಕ್ಕೆ ಏನು ಕಾರಣ ಅಂತ? ಸರ್, ಅಶಾಂತಿ ಆಗ್ಲಕ್ಕ ಮೇನ್ ಮುಖ್ಯ ಕಾರಣ RSS ಅವರು. RSSನವರು ಮೇನ್ ಅರ್ಜಿದಾರ ಅಶೋಕ್ ಪಾಟೀಲ್ ಅಂತೇಳಿ ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನ ಮಾಡ್ತೀನಿ ಅಂತೇಳಿ ಬಂದಿದ್ದನು. ಅವರೇ ಏನಪ್ಪ ಅಂದ್ರೆ ಈ ಸಭೆಗೆ ಹಾಜರಾಗಿಲ್ಲ. ಯಾಕಂದ್ರೆ ಸ್ಥಳೀಯ ಯಾರು ಅರ್ಜಿ ಕೊಟ್ಟಿದಾರ, ನಮ್ಮ ದಲಿತ ಸಂಘಟನೆ ಮುಖಂಡರು ಎಲ್ಲರೂ ಅರ್ಜಿ ಕೊಟ್ಟಂತ ಎಲ್ಲ ಮುಖಂಡರು ಬಂದಾರ. RSS ಅರ್ಜಿ ಕೊಟ್ಟಂಥ ವ್ಯಕ್ತಿ ಇಲ್ಲ. ಅವನು ಬದಲವಾಗಿ ಅಂಬರಾಯಿ ಅಷ್ಟಿಗೆ ಅಮ್ಮ ಯಾರೇನೋ ಅವ BJP ಮುಖಂಡಾಗಿ ಉದ್ದೇಶಪೂರ್ವಕವಾಗಿ ಬಂದು ಎಲ್ಲ ಶಾಂತಿ ರೀತಿಯಿಂದ ಆಗಿತ್ತು. ಸಭೆ ಒಪ್ಪಿದೆವು. ಅವ್ರು ಮಾಡ್ಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಲಾಠಿ ಬಿಟ್ಟು ಧ್ವಜ ಹಿಡಿದು ಮಾಡಿದ್ರಪ್ಪ ಅಂದ್ರೆ ನಾವು ಸ್ವಾಗತ ಮಾಡ್ತೀವಿ, ನಮಗೊಂದು ಡೇಟ್ ಕೊಡ್ರಿ ಅಂತೇಳಿ ಒಂದು ಜಿಲ್ಲಾಧಿಕಾರಿ ಸಂಧಾನ ಸಭೆ ಯಶಸ್ವಿ ಆಗ್ತಿತ್ತು. ಯಶಸ್ವಿ ಆಗ್ತಾನೆ ನಡ್ಬರ್ಕ್ ಎದ್ದು ನಾನು ಲಾಠಿ ತಂದು ಮಾಡೇ ಮಾಡ್ತೀವಿ, ನಾವು ಮಾಡೇ ತೀರ್ತೀವಿ ಅಂತೇಳಿ ಅಂಬರೀಶ್ ಅಷ್ಟೇ ಅವ್ರು ಹೇಳಿ ಸಲುವಾಗಿ ನಮ್ಮೆಲ್ಲ ಮುಖಂಡರುಗಳು ಒಂದು ಆ ಸಭೆಯಲ್ಲಿ ಅವರು ಏನಪ್ಪ ಅಂದ್ರೆ ಮಾತಿನ ಚಕಮಕಿ ಆಗಿ ಸಭೆಯನ್ನು ಅಂದ್ರೆ ಅರ್ಧಕ್ಕೆ ಮೊಟಕುಗೊಳಿಸಿದಂಥ ವಾತಾವರಣ ನಿರ್ಮಾಣ ಆಗಿದೆ ಸರ್. ಸರಿಗೆ ಸಭೆಯಲ್ಲಿ ಎಲ್ಲ ಮುಗೀತು. ಈಗ ಸಭೆ ಕೂಡ ಅರ್ಧಕ್ಕೆ ಮುಟಕಗೊಳಿಸಿದಾಗ ಅವತ್ತು 2ನೇ ತಾರೀಕು ನವಂಬರ್ ಕೊಡ್ತಾರೆ ಅಥವಾ ನೀವೇನಾದರೂ ದಿನಾಂಕ ಚೇಂಜ್ ಮಾಡೋಕ್ಕೆ ಏನಾದ್ರು ಹೇಳಿದ್ರೆ? ನೋಡ್ರಿ, ಇವತ್ತು ಕರೆದಂಥ ಏನು ಶಾಂತಿ ಸಭೆ ಇತ್ತು, ಭಾಳ ವ್ಯವಸ್ಥಿತವಾಗಿ ಶಾಂತಯುತವಾಗಿ ನಡೀತಾ ಇತ್ತು. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಅಭಿಪ್ರಾಯ ಎಲ್ಲರೂ ಸಲ್ಲಿಸ್ತಾ ಇದ್ದರು. ಈ ಸಂದರ್ಭದಲ್ಲಿ ಇವತ್ತು ನಿಜವಾಗ್ಲೂ ಈ ಒಂದು ಸಭೆಯನ್ನು ಹಾಳು ಮಾಡಿದವರು ಯಾರಪ್ಪ ಅಂದ್ರೆ ಇವತ್ತು BJP ಅವರು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.